ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 16/11/1963. 16/11/1963. ಓಕೆ, ಹುಟ್ಟಿದ ಟೈಮು 5:57. ಯಾವಾಗ ಸರ್? ಸಂಜೆನಾ? ಬೆಳಗ್ಗಿನ ಜಾವ, ಶನಿವಾರ. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ ಸರ್. ನಮಸ್ತೆ. ನಮಸ್ಕಾರ ಮೀತಾ ಮೇಡಮ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಅಮ್ಮ, ನನ್ ಹೆಲ್ತ್ ಏನ್ ಹಿಂಗ ಹಾಳಾಗ್ತಾ ಇದೆ. ಇದು ನಿಮ್ದೇನಾ ಸರ್? ಅಮ್ಮ 63 ನಿಮ್ದೇನಾ? 1963. ಎಸ್. ಹಾ. ತುಲಾ ರಾಶಿ, ತುಲಾ ಲಗ್ನ, ವಿಶಾಖ ನಕ್ಷತ್ರ. ಎಸ್ ಎಸ್. ನಿಮ್ಗಿವಾಗ ನಡೀತಾ ಇರೋ ಟೈಮ್ ಬಂದು ಶುಕ್ರ ದಶ ನಡೀತಿದೆಯಲ್ಲ? ಶುಕ್ರ ದಶೆ, ಗುರು ಭಕ್ತಿ. ಹೌದು ಮೇಡಮ್. ಸರ್, ಹೆಲ್ತ್ ಅಂತ ಬಂದಾಗ ನೋಡಿ ಸರ್, ನಿಮ್ಮ ಲಗ್ನ ತುಲಾ ಲಗ್ನ ಆಗಿರುತ್ತೆ. ಲಗ್ನದಲ್ಲಿ ಸೂರ್ಯ ಮತ್ತು ಚಂದ್ರ ಇರ್ತಾರೆ. ಈಗ ನಡೀತಾ ಇರೋ ದಶ ಶುಕ್ರ ದಶೆ. ಶುಕ್ರ ಬಂದು ನಿಮಗೆ ಧನಸ್ಥಾನದಲ್ಲಿ ಇರ್ತಾರೆ. ಹೌದು. ಮತ್ತು 8ನೇವರು ಅವರೇ ಆಗಿರ್ತಾರೆ. ಹೌದು. ಬುಧ ಮತ್ತು ಕುಜ ಒಟ್ಟಿಗೆ ಇರ್ತಾರೆ. ನರಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆ ಕಾಣುತ್ತಿದೆಯಾ? ಕಣ್ಣೆ ಹೋಗಿದೆಯಲ್ಲ, ಪಾರ್ಸಿ ಹೊಡೆದೆ. ಸೊ ನರಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆ ಕಾಣಿಸ್ಕೊಳ್ಬೋದು. ಯಾಕಂದರೆ ಟೈಮ್ ಚೆನ್ನಾಗಿದೆ, ದುಡ್ಡು ಕಾಸೆಲ್ಲ ಏನು ಚೆನ್ನಾಗಿ ಬರ್ತಿದೆಯಾ? ಅದೇ ಇವತ್ತು ಬಂತು, ನಾಳೆ ಹೋಯ್ತು. ಸರ್, ಬಂದಾಗ ಕರೆಕ್ಟಾಗಿ ಜೋಪಾನ ಮಾಡ್ಕೊಂಬಿಡಿ. ಯಾಕಂದರೆ ಕಣ್ಣೇ ಕಾಣಿಸಲ್ಲ ಅಂತೀರಾ, ಆಮೇಲೆ ದುಡ್ಡು ಕಳ್ಕೋಬೇಡಿ. ಅಲ್ಲ ಅಮಿತಮ್ಮ, ಹಾಂ ಸರ್. ನಾನೀಗ ಇಲ್ಲಿವರೆಗೆ ನನ್ನ ಸ್ವಂತ ಮನೇಲಿ ಇದ್ದೆ. ಈಗ ಹೊರ ಹಾಕಿದರೆ ನಾನು ಉತ್ತರ ದಿಕ್ಕಿಗೆ ಬಂದಿದ್ದೀನಿ. ನನಗೆ ನೀನು ಅದೇನು ಅನುಕೂಲ ಮಾಡ್ಕೊಡ್ಬೇಕು ಕಣಮ್ಮ. ಸರ್, ನಿಮ್ಮ ಲಗ್ನ ತುಲಾ ಲಗ್ನ, ಹಾಗಾಗಿ ನೀವು ಸ್ವಲ್ಪ ಅಗ್ನಿ ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡೋದು. ಯಾಕಂದರೆ ಶುಕ್ರ 8ನೇವನಾಗಿ 2ನೇ ಮನೆಗೆ ಬಂದಿದ್ದಾನೆ. ಅದೇ ದಶ ನಡೀತಾ ಇರೋದ್ರಿಂದ ಸ್ವಲ್ಪ ಈ ಥರ ಒಂದು ಸಣ್ಣ ಸಣ್ಣ ರೆಮಿಡಿ ಮಾಡ್ಕೊಳ್ಳಿ ಸರ್. ನಿಮ್ಮ ಆರೋಗ್ಯ ಸಮಸ್ಯೆಗೆ ನಮ್ಮ ಒಂದು ಆಫೀಸ್ ನಂಬರ್ಗೆ ಕರೆ ಮಾಡಿ ಸರ್. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆಗೆ ಒಂದು ಬ್ರೇಸ್ಲೆಟ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಇಲ್ಲ ಒಂದು ಸ್ಟೋನ್ ಆದರೂ ಕೊಡ್ತೀನಿ, ಅದು ಯಾವಾಗಲೂ ಸದಾ ನಿಮ್ಮ ಜೊತೆ ಇಟ್ಕೊಳ್ಳಿ. ಆರೋಗ್ಯ ಸುಧಾರಿಸುತ್ತೆ. ಜೊತೆಗೆ ಅಗ್ನಿಮೂಲೆನ ತುಂಬ ಪಾಸಿಟಿವ್ ಮಾಡ್ಕೊಳ್ಳಿ. ಅಗ್ನಿಮೂಲೆ ಅಂತಂದರೆ ಅಡುಗೆ ಮನೇಲಿ 1 ಟೈಮ್ ಆದರೂ ಊಟ ಮಾಡ್ತಕ್ಕಂಥದ್ದು, ಇಲ್ಲ ಸ್ವಲ್ಪ ಹೊತ್ತು ಅಡುಗೆ ಮನೇಲಿ ಹೋಗಿ ನಿಲ್ತಕ್ಕಂಥದ್ದು. ಆಲ್ಮೋಸ್ಟ್ ಜೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಅಡುಗೆ ಮನೆಗೆ ಬಂದೇ ಇರಲ್ಲ. ಕೆಲವರು ಅಡುಗೆ ಮನೆಗೆ ಬರೋದೇ ಇಲ್ಲ, ಆಫೀಸ್ ಆಯಿತು ಮನೆ ಆಯಿತು ಹಿಂಗೆ ಓಡಾಡ್ತಿರ್ತಾರೆ. ದಿನದಲ್ಲಿ 1 ಸತಿ ಆದರೂ ಅದು ಒಂಥರ ದೇವ್ರ ಮನೆ ಇದ್ದಂಗೆ ನಿಮಗೆ. ಯಾಕಂದರೆ ನಿಮ್ಮ ಒಂದು ಲಗ್ನಾಧಿಪತಿ ಶುಕ್ರ ಇರ್ತಕ್ಕಂಥದ್ದೇ ನಿಮಗೆ ಅಗ್ನಿಮೂಲೆಯಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿ. 1 ಸತಿನಾದರೂ ನೀವು ದೇವ್ರ ಮನೆಗೆ ಪೂಜೆಗೆ ಹೇಗೆ ಹೋಗ್ತೀರೋ ಹಾಗೆ ಅಡುಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ನೀರೋ ಇಲ್ಲ ಒಂಚೂರು ಏನಾದರೂ ಅಲ್ಲಿ ನಿಂತ್ಕೊಂಡು ಏನಾದರೂ ತಿನ್ನೋದು, ಅದನ್ನು ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಸಂಸ್ಥೆ ಕರೆ ಮಾಡಿ ಸರ್, ಖಂಡಿತವಾಗ್ಲೂ ನಿಮ್ಗೊಂದು ಬ್ರೇಸ್ಲೆಟ್ ಕಳಿಸ್ತೀನಿ, ಹಾಕ್ಕೊಳ್ಳಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸಂಗ್ಲಿಂದ ಮಾತಾಡ್ತಿರೋದು. ನಮ್ಮ ಹುಡುಗನಿಗೆ ಇವಾಗ ವಿದ್ಯೆಗೆ ಚೆನ್ನಾಗಿದ್ದೇನೋ ಅಥವಾ ಮದ್ವೆಗೆ ಚೆನ್ನಾಗಿದ್ದೇನೋ ಟೈಮ್ ಅಂತ ಹೇಳ್ಬೇಕು ಮೇಡಮ್. ಅವ್ನ ಡೇಟ್ ಆಫ್ ಬರ್ತ್ ಬಂದು 17/7. ಓಕೆ, 17/7 1998. 98. ಸಾಯಂಕಾಲ 4:32. ಸಂಜೆ 4:32. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಸಂಜೆ ಅಲ್ವಾ? ಗೀತಾ ಮೇಡಮ್ ನಮಸ್ಕಾರ. ಅವ್ನಿಗೆ ಇವಾಗ ಮೇಡಮ್ ನಮಸ್ತೆ. ನೌಕರಿಯಲ್ಲಿ ಅಷ್ಟೊಂದು ಅಭಿವೃದ್ಧಿ ಏನು ಇಲ್ಲ ಅಂತ ಇದ್ದಾನೆ. ಅದಕ್ಕೆ ಮುಂದಿನ ಎಜುಕೇಶನ್ ಮಾಡೋದು ಒಳ್ಳೇದು ಅಥವಾ ಮದುವೆ ಮಾಡ್ಕೊಳ್ಳೋಕೆ ಟೈಮ್ ಚೆನ್ನಾಗಿದೆನಾ ಮೇಡಮ್? ನೋಡಿ, ಮೇಷರಾಶಿ ಅಶ್ವಿನಿ ನಕ್ಷತ್ರ ಬರುತ್ತೆ, ವೃಶ್ಚಿಕ ಲಗ್ನ ಬರುತ್ತೆ. ಅವರ ಒಂದು ಟೈಮ್ ಈಗ 25ರಿಂದ ಚಂದ್ರದಶ ನಡೀತಿದೆ. ಸೊ ಚಂದ್ರ ಅಂತ ಬಂದಾಗ ಇವರಿಗೆ ಲಗ್ನಕ್ಕೆ 10ನೇ ಮನೆಯವನಾಗಿರ್ತಾನೆ, 9ನೇ ಮನೆಯವನಾಗಿರ್ತಾನೆ ಚಂದ್ರ ಮತ್ತು ಶನಿ 6ನೇ ಮನೇಲಿ ಇರ್ತಾರೆ. ಅಂದರೆ ನಡೀತಾ ಇರೋ ಟೈಮ್ ಸ್ವಲ್ಪ ಬ್ಯಾಡ್ ಆಗಿದೆ ಅಂತ ಹೇಳ್ಬೋದು. ಸೊ ಇವ್ರು ನಿಮ್ಮ ಮಗನಾ? ಹೌದು ಮೇಡಮ್. ಹಾಂ, ನೋಡಿ, ಇವಾಗ 4ನೇ ಮನೆ ಶನಿ ಬಂದು ಚಂದ್ರನ ಜೊತೆ 6ನೇ ಮನೇಲಿ ಸೇರಿರೋದ್ರಿಂದ ನಿಮ್ಗೆ ಆರೋಗ್ಯ ಸಮಸ್ಯೆದಲ್ಲಿ ಏನಾದರೂ ತೊಂದರೆ ಕಾಣಿಸ್ತಿದೆಯಾ? ಸ್ವಲ್ಪ ಮಾನಸಿಕವಾಗಿ ಖುಷಿಯಾಗಿಲ್ಲ ಮೇಡಮ್. ಹಾಂ, ಅದನ್ನು ಹೇಳುತ್ತೆ. ಸ್ವಲ್ಪ ತಾಯಿಗೆ ಒಂಚೂರು ಆರೋಗ್ಯ ಸಮಸ್ಯೆ ಆಗಿರ್ಬೋದು. ಯಾಕಂದರೆ ಚಂದ್ರದಶ ಇನ್ನೂ ಇವ್ರಿಗೆ 2035ವರೆಗೂ ಇರುತ್ತೆ. ಆಮೇಲೆ ಕುಜ ಬರ್ತಾನೆ.
ಸೊ ಮದುವೆ ಮಾಡೋಕ್ಕೆ ಟೈಮ್ ತುಂಬ ಚೆನ್ನಾಗಿದೆ. ಮದುವೆಗೇನು ಪರವಾಗಿಲ್ಲ ಅಂತ ಹೇಳುತ್ತೆ. ಯಾಕಂದರೆ ಸಪ್ತಮಾಧಿಪತಿ ಶುಕ್ರ ಅವನು ಕೂಡ 8ನೇ ಮನೇಲಿ ಕುಜನ್ ಜೊತೆ ಇದ್ದಾನೆ. ಮದುವೆನಲ್ಲೂ ಸ್ವಲ್ಪ ಏನಾದರೂ ತೊಂದರೆಗಳಾಗ್ಬೋದು, ಅಥವಾ ಇವ್ರು ಯಾರನ್ನಾದ್ರೂ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಬೋದು, ಇದು ಕೂಡ ಆಗುತ್ತೆ. ಅರೇಂಜ್ ಮ್ಯಾರೇಜು ಆಗ್ಬೋದು. ಅದರಲ್ಲಿ ಎಲ್ಲ ಒಂದು ಕಡೆ ತುಂಬ ಮನಸ್ಫೂರ್ತಿಯಾಗಿರೋದಿಲ್ಲ. ಮದುವೆ ಆದಮೇಲಾದರೂ ಸ್ವಲ್ಪ ಗೊಂದಲಗಳು, ಮದುವೆಗೆ ಮುಂಚೆನೇ ಸ್ವಲ್ಪ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ, ಮನಸ್ತಾಪಗಳು, ಜಗಳಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಮದುವೆ ಅಂತ ಬಂದಾಗ, ಇವರ ಒಂದು ಜಾತಕದಲ್ಲಿ ನೋಡಿದಾಗ. ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಕೆಲಸ ಅಂತ ಬಂದಾಗ ರಾಹು ಇದ್ದಾನೆ, 10ನೇ ಮನೇಲಿ ರಾಹು ಇದ್ದಾನೆ. 10ನೇ ಮನೆ ಅಧಿಪತಿ ಸೂರ್ಯ ಬಂದು ಇವ್ರಿಗೆ 9ನೇ ಮನೇಲಿ ಇರ್ತಾನೆ. ಹಾಗಾಗಿ ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಅವರು ಇದ್ದಾರಾ? ಹಲೋ, ಹಾ, ಯಾರು ಇಲ್ಲ ಮೇಡಮ್. ಯಾರೂ ಇಲ್ಲ. ಇವ್ರಿಗೆ ಯಾವುದಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿದ್ರಾ? ಇಲ್ಲ ಮೇಡಮ್, ಮಾಡಿಲ್ಲ. ಗೌರ್ಮೆಂಟ್ ಕೆಲಸಕ್ಕೆ ಯಾವುದಾದ್ರೂ ಟ್ರೈ ಮಾಡಿಸಿ, ಅದರ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕೋ ಸಾಧ್ಯತೆಗಳು ತುಂಬ ಇದೆ. ಯಾಕಂದರೆ ಗ್ರಹಗಳು ತುಂಬ ಬಲವಾಗಿದ್ದಾವೆ. ಸಿಕ್ಕಿದ್ರೆ ಗೌರ್ಮೆಂಟ್ ಕೆಲಸ ಸಿಗ್ಬೋದು. ಈಗ ಹೋಗ್ತಿರೋ ಕೆಲಸದಲ್ಲಿ ಸ್ವಲ್ಪ ಕಸಿವಿಸಿ ಅನ್ನಿಸ್ತಾ ಇರುತ್ತೆ, ಅವಳಿಗೆ ಸ್ಯಾಟಿಸ್ಫೈ ಇರೋದಿಲ್ಲ ಅವರಿಗೆ. ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಏನು ಹೇಳಿದೆ, ಮದುವೆ ವಿಚಾರ ಅಂತ ಬಂದಾಗ ಮದುವೆ ವಿಚಾರದಲ್ಲಿ ತುಂಬ ಸ್ಯಾಟಿಸ್ಫೈಡ್ ಇರೋದಿಲ್ಲ. ಮತ್ತೆ ಎಲ್ಲಿ ತನ ಇದೆ ಮೇಡಮ್? ಓಕೆ ಮೇಡಮ್, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಇನ್ನು ಇನ್ ಡೀಟೇಲ್ ಆಗಿ ಜಾತಕ ತೋರಿಸ್ಕೊಂಡು ಅದರಲ್ಲಿ ಏನು ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾರೆ.